ನೋಡಿ, ಮುಖ್ಯಮಂತ್ರಿ ಆದಂಥವರು ತಮ್ಮ ಪಕ್ಷದ ಶಾಸಕರನ್ನ ಖುಷಿಯಾಗಿಡಬೇಕು ಅಂದರೆ ಏನು ಮಾಡಬೇಕು? ಆಫೀಸಿಗೆ ಕರಿಬೇಕು, ಮಾತಾಡಬೇಕು, ವಿಶ್ವಾಸಕ್ಕೆ ತಗೋಬೇಕು ಅಲ್ವಾ? ಹಿಂಗೆ ಅಂದ್ಕೊಂಡು ಸಿ ಎಂ ಇವತ್ತು ಪಕ್ಷದ ಶಾಸಕರೆಲ್ಲರನ್ನೂ ಕೂಡ ಕರೆದಿದ್ರು. ಆದರೆ ಶಾಸಕರ ಮಾತು ಕೇಳಿದ ಮೇಲೆ ಗೊತ್ತಾಗಿದ್ದು ಶಾಸಕರ ವಿಶ್ವಾಸ ಇಷ್ಟೊಂದು ಕಾಸ್ಟ್ಲಿನಾ ಅಂತ. ಶಾಸಕರ ವಿಶ್ವಾಸ ಕಾಸ್ಟ್ಲಿನಾ? ಎಷ್ಟು ಕಾಸ್ಟ್ಲಿ? ರೇಟ್ ಫಿಕ್ಸ್ ಮಾಡಿದ್ಯಾರು? ಎಲ್ಲ ಡೀಟೇಲ್ಸ್ ನಮ್ಮ ಗೋವಿಂದಣ್ಣಂಗೆ ಸಿಕ್ಕಿದೆ. ಆ ರೇಟ್ ಚಾರ್ಟ್ ನೋಡೋಣ ಒಳನೋಟದಲ್ಲಿ. ಈ ಗ್ಯಾರಂಟಿ ಸ್ಕೀಮು ಎಂತ ಸ್ಥಿತಿ ತಂದಿದೆ ಅಂದ್ರೆ ಸದ್ಯ ಕೊಡಬೇಕಾದ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ. ಅಂತದ್ರಲ್ಲಿ ಇವ್ರು ನೋಡಿದ್ರೆ ಒಂದಲ್ಲ ಎರಡಲ್ಲ 100 ಕೋಟಿ ಕೇಳಿದ್ದಾರೆ. ಅದು ಒಬ್ಬೊಬ್ಬರಿಗೆ 100 ಕೋಟಿ ಅಂದ್ರೆ ಎಷ್ಟಾಯ್ತು? ಇವರಿಗೆ 100 ಕೋಟಿ ಕೊಟ್ರೆ ವಿರೋಧ ಪಕ್ಷದ MLA-ಗಳಿಗೆ 50 ಕೋಟಿನಾದ್ರೂ ಕೊಡ್ಬೇಕಲ್ವಾ? ಅದು ಸೇರಿದ್ರೆ ಎಷ್ಟಾಯ್ತು? ಎಲ್ಲಿದೆ ದುಡ್ಡು? ಏನ್ ಮಾಡ್ತಾರೆ? ಇದೊಳ್ಳೆ ಪೀಕ್ಲಾಟ ಆಯ್ತಲ್ಲ ಅಂತ ಯಾರ್ದೋ ಪೀಕ್ಲಾಟದ ಕತೆ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಮಾತೆತ್ತರೆ ಕೋಟಿ ಕೋಟಿ ಅಂತಿದ್ದೀರಿ, ಅದು 100 ಕೋಟಿ ಅಂತಿದ್ದೀರಿ. ಯಾರ್ ಕೇಳಿದ್ದು? ಯಾರ್ ಕೊಡೋದು? ಏನ್ ಕತೆ? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯಿ ಬಿಟ್ರು ನೋಡಿ ಸಾವಿರಾರು ಕೋಟಿ ಕತೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ಅಧಿಕೃತ ಗೃಹ ಕಚೇರಿ ಕೃಷ್ಣಾ ಮೂಲಗಳ ಪ್ರಕಾರ ಇವತ್ತಿಂದ ಸಿಎಂ DK ಶಿವಕುಮಾರ್ ಪಕ್ಷದ ಶಾಸಕರನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಒಂದು ಒಳ್ಳೆ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಜಿಲ್ಲಾವಾರು ಶಾಸಕರನ್ನ ಕರೆದು ಮೀಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ವತಃ ಸಿಎಂ ಕರೆದ ಈ ಸಭೆಗೆ ಸಮಗ್ರ ಅಭಿವೃದ್ಧಿ ಕುರಿತ ಚರ್ಚೆ ಅಂತ ಟೈಟಲ್ ಕೊಟ್ಟಿದ್ರು. ಇವತ್ತು ಇಡೀ ದಿನ ನಡೆದ ಸಭೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳ ಶಾಸಕರು ಕೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಅನುದಾನ ಕೊಡಿ, ಅನುದಾನ ಕೊಡಿ, ಅನುದಾನ ಕೊಡಿ ಸ್ವಾಮಿ ಅಂತ. ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ಅನುದಾನ ಕೊಡಿ ಅಂತ. ಸರಿ, ಎಷ್ಟೆಷ್ಟು ಅನುದಾನ ಬೇಕು ಅಂತ ಕೇಳಿದ್ರೆ ಅವ್ರು ಹೇಳಿದ್ದು ಒಂದೊಂದು ಕ್ಷೇತ್ರಕ್ಕೆ 100 ಕೋಟಿ ಅನುದಾನ ಕೊಡಿ ಅಂತ. ಅಲ್ಲೇ ನೋಡಿ ಸಿಎಂ ಸಿಕ್ಕಾಕೊಂಡಿದ್ದು. ಒಂದೊಂದು ಕ್ಷೇತ್ರಕ್ಕೆ 100 ಕೋಟಿ ಅಂದ್ರೆ ಬರೀ ಇವರ MLA-ಗಳಿಗೆ 14,000 ಕೋಟಿ ಬೇಕು. ಎಲ್ಲಿಂದ ತರ್ತಾರೆ? ಇವರಿಗೆ 100 ಕೋಟಿ ಕೊಟ್ಟ ಮೇಲೆ ವಿರೋಧ ಪಕ್ಷದವರಿಗೆ 50 ಕೋಟಿ ಆದ್ರೂ ಕೊಡಬೇಕು. ಅದು 4,200 ಕೋಟಿ. ಅಲ್ಲಿಗೆ ಒಟ್ಟು 18,200 ಕೋಟಿ ಎಲ್ಲಿಂದ ತರ್ತಾರೆ? ಈಗಿರೋ ಬಜೆಟ್ ಅಲ್ಲಂತೂ ಅಷ್ಟು ದುಡ್ಡು ಶಾಸಕರ ಕ್ಷೇತ್ರಗಳಿಗೆ ಕೊಡೋಕೆ ಅಂತ ಮೀಸಲಿಟ್ಟಿಲ್ಲ. ಈಗಾಗಲೇ ಘೋಷಣೆ ಮಾಡಿರೋ ಯೋಜನೆಗಳಿಗೆ ಅನುದಾನದ ಕೊರತೆ ಇದೆ. ಬಾಕಿ ಬಿಲ್ಗಳ ಪಾವತಿಸಿಲ್ಲ. ಹಿಂಗಿರುವಾಗ ಅದು ಎಲ್ಲಿಂದ ಹೆಚ್ಚುವರಿ 18,200 ಕೋಟಿ ರೂಪಾಯಿ ಸಿಎಂ ತರ್ತಾರೆ ಅಂದ್ರೆ ಉತ್ತರ ಯಾರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿದ ಗೃಹ ಕಚೇರಿ ಕೃಷ್ಣಾದ ಟಾಕ್ ಏನಪ್ಪ ಅಂತ ಹೇಳಿದ್ರೆ, ಹೆಂಗೋ ಶಾಸಕರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತ ಸಿಎಂಗೆ ಇದ್ದಿದ್ದು ನಿಜ. ಆದ್ರೆ MLA-ಗಳ ವಿಶ್ವಾಸ ಎಷ್ಟೊಂದು ಕಾಸ್ಟ್ಲಿ ಅಂತ ಗೊತ್ತಿರಲಿಲ್ಲ ಅಂತ ಮಾತಾಡ್ಕೊಂಡಿದ್ದು ಅದೇ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ.